ಮಂಗಳೂರಿನ ಅಲಂಗಾರು ಮರೋಳಿಯಲ್ಲಿ ಶ್ರೀ ಜ್ವಾಲಾ ಮಹಾಮಾಯಿ ಕಾಲಭೈರವ ಹಾಗೂ ದೇವರ ಹಾಗೂ ಪರಿವಾರ ದೈವಗಳ ಪ್ರತಿಷ್ಠಾ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ನೂತನವಾಗಿ ನಿರ್ಮಿಸಲಾದ ದೇವಸ್ಥಾನವನ್ನು ಕದ್ರಿ ಯೋಗೀಶ್ವರ ಮಠದ ಪೀಠಾಧಿಪತಿಗಳಾದ ರಾಜಯೋಗಿ ನಿರ್ಮಲನಾಥಜಿಯವರ ಶುಭಾಶೀರ್ವಾದಗಳೊಂದಿಗೆ ವಿಜಯಪುರದ ಗುರು ಗೋರಕ್ಷಕನಾಥ್ ಮಠದ ಯೋಗಿ ನಿವೃತ್ತಿನಾಥ್ ಅಘೋರಿ ಬಾಬಾ, ಸುಳ್ಯ ತಾಲೂಕಿನ ಮರ್ಕಂಜ ಗ್ರಾಮದ ಅನ್ನಪೂರ್ಣೇಶ್ವರಿ ಕ್ಷೇತ್ರ, ಯೋಗೀಶ್ವರ ಸಿದ್ದಮಠದ ಧರ್ಮದರ್ಶಿ, ಕೊಡಗಿನ ಕುಶಾಲನಗರ ಸಮೀಪದ ಸಿದ್ದಲಿಂಗಪುರ, ಅರಸನಕುಪ್ಪೆ ಗ್ರಾಮದ ಗುರುಗಳಾದ ಪೀರ್ ರಾಜೇಶ್ ನಾಥ್ ಗುರೂಜಿ ಮತ್ತು ವೇದಮೂರ್ತಿ ಡಾ ಶ್ರೀನಿವಾಸ್ ಭಟ್ ಅವರ ನೇತೃತ್ವದಲ್ಲಿ ಪ್ರತಿಷ್ಠಾ ಮಹೋತ್ಸವ ವೈದಿಕ ವಿಧಿವಿಧಾನಗಳೊಂದಿಗೆ ಭಗವದ್ಭಕ್ತರ ಸಮ್ಮುಖದಲ್ಲಿ ಜರುಗಿತು. ಶ್ರೀ ಕಾಲಭೈರವ ದೇವರ ಮತ್ತು ಶ್ರೀ ಜ್ವಾಲಾ ಮಹಾಮಾಯಿ ದೇವಿಗೆ ಪಂಚಾಮೃತ ಅಭಿಷೇಕ, ಕುಂಭಾಭಿಷೇಕ ಮತ್ತು ಪ್ರಾಣ ಪ್ರತಿಷ್ಠೆ ನೆರವೇರಿತು. ನಂತರ ಕುಂಭ ಲಗ್ನದಲ್ಲಿ ದೇವತಾ ಪ್ರತಿಷ್ಠೆ, ವೃಷಭ ಲಗ್ನದಲ್ಲಿ ಜೀವ ಕಳಶಾಭಿಷೇಕ, ಪ್ರಾಣ ಪ್ರತಿಷ್ಠೆ ನೆರವೇರಿತು. ओम नमो काल भैरवनाथ महाकाल भैरव मुकुंड भैरव उग्र भैरव भूत बीज विचार जीव धन्यवान मानव सत्य ब्रह्म ओम ओम नमः कम 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 खड्गहस्तं त्रिभुवनविलयं भास्करं भीमरूपं चम 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 चरित्वजल चलाकालितं भूमिचक्रं नायरूपं शं शं शङ्खहस्तं शशिधरकवलं मोक्षसम्पूर्णतेजं प्रदानं हम 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 अन्तरिक्षं प्रणमरसततं भैरवं क्षेत्रपालं बम्बलीलं सं 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 सिद्धियोगं सकलगुणमुखं देवदेवं प्रसन्नं पं 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 पद्मनाभं हरिहरमयनं ಚಂದ್ರಸೂರ್ಯಾಗ್ನಿನೇತ್ರಂ ಐಂ 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 ವಿಶೇಷವಾಗಿ ಮಂಗಳೂರಿನ ಮರೋಳಿ ಪ್ರದೇಶ ಇದು. ಈ ಮರೋಳಿ ಅಂತ ಹೇಳುವಂಥ ಪ್ರದೇಶದಲ್ಲಿ ಪೂರ್ವ ಕಾಲದಲ್ಲಿ ಸಿದ್ಧರು ಆರಾಧಿಸಿದಂಥದ್ದು, ನಾಥಸಿದ್ಧರು ಆರಾಧಿಸಿದಂತಹ ಭೂಮಿ ಚೈತನ್ಯ ಶಕ್ತಿಗಳಾದಂತಹ ಜ್ವಾಲಾ ಮಹಾಮಾಯಿ, ಕಾಲಭೈರವ ಹಾಗೂ ಪರಿವಾರ ಸಾನ್ನಿಧ್ಯಗಳು ಮತ್ತು ಯೋಗಿಗಳು ಬಂದು ಇಲ್ಲಿ ತಪಸ್ಸನ್ನು ಆಚರಿಸಿದಂತಹ ದೂಣಿ ಇನ್ನಿತರ ಸಾನ್ನಿಧ್ಯಗಳು ಇಲ್ಲಿಯ ಪ್ರಶ್ನಾಚಿಂತನದಲ್ಲಿ ಕಂಡುಬಂದ ಪ್ರಕಾರ ನಮ್ಮನ್ನು ಕರೆದು ಇಲ್ಲಿ ಈ ಥರ ಪರಿಸ್ಥಿತಿ ಇದೆ, ಇದನ್ನೊಂದು ಅಭಿವೃದ್ಧಿಪಡಿಸಿಕೊಳ್ಬೇಕು, ನೀವು ಮುಂದೆ ನಿಂತುಕೊಳ್ಬೇಕು ಅಂತೇಳಿ ಕೇಳಿಕೊಂಡ ಪ್ರಕಾರ ಗುರು ಸಾನ್ನಿಧ್ಯದಲ್ಲಿ ನಿಂತು ಈ ಮಾರ್ಗದರ್ಶನ ಮುಖಾಂತರ ಇದನ್ನು ನಿನ್ನೆ ಮತ್ತು ಇವತ್ತು ಅಂದರೆ ಈ ಬೆಟ್ಟದ ಮೇಲೆ ತುಂಬ ವಿಶೇಷವಾದ ಸಾನ್ನಿಧ್ಯಗಳೆಲ್ಲ ಇದ್ದಾವೆ. ಬೆಟ್ಟದ ಮೇಲೆ ತೀರ್ಥಭಾವಿ ಇದೆ, ನಾಗ ಸಾನ್ನಿಧ್ಯಗಳಿದೆ, ರಕ್ತೇಶ್ವರಿ ಸಾನ್ನಿಧ್ಯ ಇದೆ, ಹಾಗೆ ಆಕಾಶಗುಳಿಗ ಮತ್ತು ಹಲವಾರು ಸಿದ್ಧ ಸಾನ್ನಿಧ್ಯಗಳು ಚೈತನ್ಯಗಳು ಇದ್ದಾವೆ. ಅದು ಅಲ್ಲದೆ ಈ ಪ್ರದೇಶದಲ್ಲಿ ಸಿದ್ಧರು ವಾಸ ಇದ್ದು ಈ ದೋಣಿಗಳನ್ನು ನಿರ್ಮಾಣ ಮಾಡಿ ಪೂಜಿಸಿಕೊಂಡು ಬಂದಂತಹ ಒಂದು ವಿಶೇಷತೆಗಳು ಇಲ್ಲಿ ಪಳೆಯುಳಿಕೆಗಳಾಗಿ ಉಳಿದಿದ್ದವು. ಈ ಪರಿಸರದಲ್ಲಿ ತುಂಬ ತೊಂದರೆಗಳು, ಪರಿಸರವಾಸಿಗಳಿಗೆ ತೊಂದರೆಗಳು ಬರುವುದು, ಕಷ್ಟಗಳು, ಕಾಯಿಲೆಗಳು ಇದೆಲ್ಲ ಬರುವುದು, ಮಕ್ಕಳಿಗೆ ತೊಂದರೆಗಳು ಬರುವುದು ಇದೆಲ್ಲ ನಡೀತಾ ಇತ್ತು. ಇಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಅಷ್ಟಮಂಗಳ ಚಿಂತನೆಯನ್ನು ಮಾಡ್ತಾರೆ. ಆ ಚಿಂತನೆಯ ಪ್ರಕಾರ ಕಂಡುಬಂದ ಪ್ರಕಾರ ಇದಕ್ಕೆ ಪರಿಹಾರೋಕ್ತವಾಗಿ
ದೇವಸ್ಥಾನ, ದೋಣಿ ಮತ್ತು ಉಪ ಸಾನ್ನಿಧ್ಯಗಳು ಅಂದರೆ ದೈವ ಗಣಗಳನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಇಲ್ಲಿರುವಂಥ ಬಾಧೆಗಳನ್ನೆಲ್ಲ ಉಚ್ಚಾಟಿಸಿ ಸಿದ್ಧ ಸಾನ್ನಿಧ್ಯಗಳನ್ನು ಆರಾಧಿಸಿಕೊಂಡು ಬಂದಲ್ಲಿಗೆ ಎಲ್ಲರಿಗೂ ಕ್ಷೇಮ ಆಗ್ತದೆ ಅಂತೇಳಿ ಕಂಡುಬಂದ ಪ್ರಕಾರ ನಾವು ಶ್ರೀನಿವಾಸ ಭಟ್ರ ಮುಖಾಂತರ ಕೆಲವೊಂದು ಸಂಕಲ್ಪಗಳನ್ನು ಮಾಡಿಕೊಂಡು ಅವರನ್ನು ಮತ್ತು ಶಶಿ ಪಂಡಿತ್ ಜ್ಯೋತಿಷ್ಯರು ಮತ್ತು ಅವರಂಥ ಶಿಲ್ಪಿ ತುಕಾರಾಮ್ ಶಿಲ್ಪಿಗಳು ಇವರನ್ನೆಲ್ಲ ಮುಂದಿಟ್ಟುಕೊಂಡು ನಾನೊಂದು ನನ್ನ ಮಾರ್ಗದರ್ಶನದಲ್ಲಿ ಅಘೋರಿಗಳಾದಂಥ ನಿವೃತ್ತಿಸಿಕೊಂಡು ಮತ್ತು ಅವರ ಗುರು ಪರಂಪರೆಯವರನ್ನು ಕರೆಸಿಕೊಂಡು ಇಲ್ಲಿ ಅಭಿವೃದ್ಧಿ ಕಾರ್ಯವನ್ನು ಆರಂಭ ಮಾಡಿ 2 ತಿಂಗಳ 10 ದಿವಸ ಆಯಿತಷ್ಟು ಇವತ್ತಿದೆ. ಈ ಪರಿಪೂರ್ಣವಾದಂಥ ಕೆಲಸ ಕಾರ್ಯಗಳನ್ನು ಊರಿನ ಭಕ್ತಾದಿಗಳು ಮತ್ತು ವೇದವ್ಯಾಸ ಕಾಮತರು ಇನ್ನಿತರರು ಅವರಿವರು ಅಂತಲೇ ರಾಜಕೀಯ ರಹಿತವಾಗಿ ಮತ್ತು ಜಾತ್ಯತೀತವಾಗಿ ಧರ್ಮಾತೀತವಾಗಿ ಎಲ್ಲರೂ ಈ ಪ್ರದೇಶಕ್ಕೆ ಸಹಕಾರವನ್ನು ಕೊಟ್ಟು ಈ ಆದಷ್ಟು ಬೇಗ ಜೀರ್ಣೋದ್ಧಾರವನ್ನು ಮಾಡಬೇಕು ಅಂತ ಹೇಳೋ ಸಂಕಲ್ಪ ತೊಟ್ಟು ಇಷ್ಟೆಲ್ಲ ವಿಶೇಷವಾದಂಥ ಕೆಲಸ ಕಾರ್ಯಗಳನ್ನು ಮಾಡುವಲ್ಲಿಗೆ ಪ್ರಯತ್ನಿಸಿದಂತಹ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಹೇಳ್ತಾ ಈ ಸಾನ್ನಿಧ್ಯ 3 ದಿವಸದಿಂದ ಜೀರ್ಣೋದ್ಧಾರದ ಪ್ರತಿಷ್ಠಾ ಕಳಸ ಕಾರ್ಯಗಳು ನಡೀತಾ ಉಂಟು. ಇವತ್ತು ಪ್ರತಿಷ್ಠೆಗಳು ಎಲ್ಲ ದೇವರುಗಳ ಪ್ರತಿಷ್ಠೆಗಳಾಯಿತು. ಶ್ರೀನಿವಾಸ ಭಟ್ರ ಮುಖಾಂತರ ಕೆಲವೊಂದು ಪರಿಹಾರ ಹೋಮಗಳು, ಪ್ರತಿಷ್ಠಾ ಹೋಮಗಳು ಮತ್ತು ನಿವೃತ್ತಿನಾಥ ಯೋಗಿ ಅಘೋರಿ ಬಾಬಾ ನಿವೃತ್ತಿನಾಥರು ಮತ್ತು ನನ್ನ ಮಾರ್ಗದರ್ಶನದಂತೆ ಪೂಜಾ ವಿಧಿಗಳು ನೆರವೇರಿ ಈ ಸಂದರ್ಭ ದೇವಾಲಯ ಸಮಿತಿ ಅಧ್ಯಕ್ಷ ಶರತ್ ಕುಮಾರ್, ಕಾರ್ಯದರ್ಶಿ ವಿನಾಯ ದೇವಾಡಿಗ, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಗೌರವ ಅಧ್ಯಕ್ಷ ಪ್ರದೀಪ್ ಕುಮಾರ್ ಶೆಟ್ಟಿ, ಅಧ್ಯಕ್ಷ ಸತೀಶ್ ಕುಮಾರ್ ಅಲಂಗಾರ್, ಕಾರ್ಯದರ್ಶಿ ವಾಸುದೇವ್ ಮರೋಳಿ ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಎಸಿಎ ಮುರಳೀಧರ್, ಸೋಮವಾರಪೇಟೆ.